ಹೋಗ್ತಾ ಇರೋದು. ಸೊ ಎಲ್ಲರೂ ಸಂತು ಓಡ್ಸು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೀಟ್ ಗೆ ಎಷ್ಟಣ್ಣ? ನಿಮ್ಮ ಅಪ್ಪ ಕೊಡ್ತಾನೆ. ನಾವು ಕೊಡೋದು 10 ರೂಪಾಯಿ. ಯಾರು ನೋಡ್ತೀವಿ ಈಗ ನೋಡ್ತೀವಿ ಬರ್ರಿ ನೋಡೋಣ. ಅಲ್ಲಿ ಹೋದ್ಮೇಲೆ ನೋಡೋಣ. ನಾವು ಮನೆಗೆ ಹೋಗ್ತಾ ಇದೀವಿ. ಈಗ ಟ್ರಕ್ಕಿಂಗ್ ಇದೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಫುಲ್ಲು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಯಾರು ಅರ್ಧದಲ್ಲೇ ಡ್ರಾಪ್ ಮಾಡ್ತಾರೆ ಅಂತ. ಇವ್ರುಗಳು ಸವಾಸ ಮಾಡಿ ಬೆಳಗ್ಗೆಯಿಂದ ನಾವು ಟಿಫಿನೇ ಮಾಡಿಲ್ಲ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇನ್ನೊಂದ್ಸಲ ಟಿಫಿನೇ ಮಾಡಿಲ್ಲ. ಇವ್ರುಗಳು ಸವಾಸ ಮಾಡಿ ನಾವು ಬೆಳಗ್ಗೆಯಿಂದ ಟಿಫಿನೇ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗೋದು ನೋಡು. ಕೊಡಿಸ್ತೀನಿ ಅಂತ ನೈಟ್ ಹೇಳಿದ್ದು. ಇವಳು ಪ್ರಾಬ್ಲಮ್, ಅದು ನಮ್ಮ ಪ್ರಾಬ್ಲಮ್ ಅಲ್ವಾ? ನೈಟ್ ಕೊಡಿಸ್ತೀನಿ ಅಂತಲ್ಲ, ಆಯ್ತಪ್ಪ ಅವ್ರಿಗೆಲ್ಲ ಕೊಡ್ಸಲ್ಲ ಕೊಡ್ಸಲ್ಲ ಅಂತೋಳೆ. ನಮ್ಗೆ ಹೊಟ್ಟೆ ಮೋಟಿ ಅವರು ನಮಗೋಸ್ಕರ ಶಾಲ್ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಬಂದ್ಮೇಲೆ ಅವ್ರಿಗೊಂದು ಚಿತ್ರಾನ್ನ ಕೊಡಿಸ್ಬಿಡ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೋಡಿ ಚಳಿ ಆಗ್ಬಾರ್ದಂತ ಶಾಲ್ ದಾನ ಮಾಡಿದ್ದಾರೆ ಮೋಟಿ ಅವರು. ಮೇಘನ್ ಅವರು ಇವ್ರ ಹೆಸರು ಮೇಘನ ಅಲಿಯಾಸ್ ಹಾಕ ಮೋಟಿ. ಇಲ್ಲ ನಿನ್ ಲಾಗ್ ಇಡಿ ಸ್ವಲ್ಪ ಅಲಿಯಾಸ್ ಬದಲು ಹಾಕ. ನೋಡ್ತೀನಿ ನಿನ್ ಲಾಗ್ ಹೆಂಗೈತೆ ಅಂತ ಸ್ವಲ್ಪ. ಏನಂದೆ ಇನ್ನೊಂದ್ಸಲ ಏನ್ ಹೇಳ್ತೀಯ? ಹೇಳು ಏನ್ ಹೇಳ್ತೀಯ? ಇದು ಫಸ್ಟ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಬೆಟ್ಟ. ಸೊ ನಾವೆಲ್ಲ ನಿಲ್ಲಿಸಿ ಕೈ ಮುಕ್ಕೊತಾ ಇದ್ದೀವಿ. 7 ಕಿಲೋಮೀಟರ್ಸ್ ಮೇಲೆ ಕೆತ್ತಬೇಕು ನೋಡಿ. ಎಲ್ಲ ಬಂದು ಇಳಿದ್ವಿ ಜಸ್ಟ್ ಇವಾಗ. ಎಲ್ಲ ಇದ್ರಲ್ಲೇ ಸಖತ್ತಾಗಿದೆ ದಾರಿ ಮಾತ್ರ ನೋಡಿ. ಯಪ್ಪ ಫುಲ್ಲು ಮಡ್ ರೋಡು, ಕಲ್ಲು, ಅದು ಇದು. ಒಂದು ಯಾವುದೋ ಒಂದು ಅಮೇಝಿಂಗ್ ಏನು ಅಮೆಝಾನ್ ಅಲ್ಲ ಏನಂತಾರೆ, ವಂಡರ್ಲಾಗ್ ಬಂದಂಗಾಯ್ತು. ಫುಲ್ಲು ಹಂಗೆ ಹಿಂಗೆ ಆಡ್ಕೊಂಡು ಬಂದಿದ್ದೀವಿ. ಕೊನೆಗೂ ಬಂದು ಹಿಡಿದ್ವಿ. ಇನ್ನು 7 ಕಿಲೋಮೀಟ್ರು ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕು. ಇದೇ ಲಾಸ್ಟ್ ಸ್ಟಾಪ್ ಅಂತೆ. ಇಲ್ಲಿ ಮುಂದೆ ಹೋಗಲ್ಲ ಇದು ಜೀಪು. ಸೊ ಇಲ್ಲಿಂದ ಮೇಲೆ ಕಟ್ಕೊಂಡು ಹೋಗೋದು. ನೋಡಿ ಹೊಸ ಥರ ಆಟ ಸಾಮಾನೆಲ್ಲ ಇಟ್ಕೊಂಡೋದ್ರು. ಮಲೆಗೆ ದಾರಿ ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ. ಇನ್ನೂ 7 ಕಿಲೋಮೀಟರ್ಸ್ ಹತ್ತಬೇಕು ಮೇಲ್ಗಡೆ. ಅಲ್ಲೋಗಿ ದೇವಸ್ಥಾನ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೇಕು. ನಾವಿನ್ನ ಕೆಳಗಡೆ ದರ್ಶನ ಮಾಡಿಲ್ಲ ಮೇನ್ ದೇವಸ್ಥಾನದಲ್ಲಿ. ಹಾಗೂ ಮಲೆಗೆ ಹತ್ಬಿಟ್ಟು ಡೈರೆಕ್ಟ್ ಅಲ್ಲಿ ದರ್ಶನ ಮಾಡೋಣ ಹೋಗ್ತಾ ಇದೀವಿ ಫಸ್ಟು. ಸೊ ಹೋಗ್ಬಿಟ್ಟು ಇಲ್ಲಿಂದ ಆಮೇಲೆ ನೆಕ್ಸ್ಟ್ ಕೆಳಗಡೆ ಮೇನ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲೇಸಸ್ಗೆ ಅಲ್ಲಿ ಅದು ಸ್ಟೆಪ್ ಫಾರ್ಮಿಂಗ್ ಮಾಡಿದ್ದಾರೆ. ಇಲ್ಲಿಂದ ಹೋಗ್ತಾ ಇದೀವಿ ಈಗ ನಡ್ಕೊಂಡು ಟ್ರಕ್ಕಿಂಗ್ ಅಂದ್ಬಿಟ್ಟು ಅದೊಂದು ಕೋಲ್ ಹಿಡ್ಕೊಂಡು ಓಡಾಡೋದಂತ. ಇಳಿಯೋದಕ್ಕೆ ಈ ಥರ ಒಂದು ಕೋಲ್ ಹಿಡ್ಕೊಂಡು ಹತ್ತೋದು, ಸಾರಿ ಹಿಡಿಯೋದು ಬೆಟ್ಟನ. ಏನು ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಬೆಟ್ಟ ಎಲ್ಲ ನೋಡಿ ಫ್ರೆಂಡ್ಸ್. ಮನೆ ನೋಡಿ ಎಲ್ಲಿ ಮಾಡ್ಕೊಂಡಿದ್ದಾರೆ ಬೆಟ್ಟದ ಮೇಲೆ ತುದಿಯಲ್ಲಿ ಸ್ಟೆಪ್ ಆಗಿ ಸಕ್ಕತ್ತಾಗಿದೆ. ಇನ್ನು ನಮ್ಮ ಫ್ರೆಂಡ್ಸ್ ಹಿಂದೆನೇ ಇದ್ದಾರೆ. ನಾವು ಆಲ್ರೆಡಿ ಹೋಗ್ತಾ ಇದ್ದೀವಿ ನಾವು ಆಲ್ರೆಡಿ. ಅವರೆಲ್ಲ ಇನ್ನು ಹಿಂದೆನೇ ಇದ್ದಾರೆ. ನಾವಿನ್ನೇನು ಹತ್ತು ಬಿಡ್ತೀವಿ ಬೇಗ. ಹತ್ತದ್ಮೇಲೆ ತೋರಿಸ್ತೀವಿ ಫ್ರೆಂಡ್ಸ್. ಇಲ್ಲಿಂದ ಆನೆ ತುಳಿದ ಜಾಗ ಅಂತೆ. ಅವ್ರು ಹೇಳ್ತಾ ಇದ್ರು ಇಲ್ಲಿಂದ ಹುಷಾರಾಗಿ ಬನ್ನಿ ಅಂತ. ಅದೇನೋ ತುಳಿದ್ಬಿಟ್ಟಿತ್ತಂತೆ ಆನೆ. ಸೊ ಈಗ ಇಲ್ಲಿಂದ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ನಾನು ಮತ್ತು ಲಾವಣ್ಯ ಬೇಗ ಬಂದ್ಬಿಟ್ಟಿದ್ದೀವಿ. ಮುಂದೆ ನಡ್ಕೊಂಡು ಬಿಟ್ಟಿದ್ದೀವಿ.
ಇನ್ನ ಎಲ್ಲ ಚೆನ್ನಾಗಿದೆ ಇನ್ನೆಲ್ಲ ಹಿಂದೆ ಇದ್ದಾರೆ, ನಾವೇ ಬೇಗ ಬಂದಿರೋದು ಫಸ್ಟು. ಇಲ್ಲೇನೋ ಆನೆ ಜಾಗ ಅಂತ ಇವೆಲ್ಲ, ನಾವು ಅದಕ್ಕೆ ಹುಷಾರಾಗಿ ನಡ್ಕೊಂಡು ಹೋಗಿ ಅಂದ್ರು ಅವರು. ಮೋಸ್ಟ್ಲಿ ಇಲ್ಲಿಂದನ ಅಲ್ಲಿಂದ ಯಾವ ಕಡೆಯಿಂದ ಬರ್ಬೋದು. ಆನೆ ಕಾಡು ಅಂದಮೇಲೆ ಆನೆ ಇದ್ದೇ ಇರುತ್ತೆ. ನಾವು ಹುಷಾರಾಗಿ ಹೋಗೋಣ ನಮ್ಮ ಪಾಡಿಗೆ ನಾವು. ಡಿಸ್ಟರ್ಬ್ ಮಾಡಬೇಡ ಲಾವಣ್ಯ. ನೋಡಿ ಈ ಥರ ಆಡ್ಕೊಂಡು ಟ್ರಕ್ಕಿಂಗ್ ಮಾಡ್ಬೋದು. ನಿಮ್ಗೆ ಯಾರಿಗಾದ್ರು ಟ್ರಕ್ಕಿಂಗ್ ಮಾಡೋಕೆ ಬೇಜಾರಾದರೆ ಈ ಥರ ಆಡ್ಕೊಂಡು ಟ್ರಕ್ಕಿಂಗ್ ಮಾಡಿ. ಆ ಥರ ಆಡ್ಕೊಂಡು ಟ್ರಕ್ಕಿಂಗ್ ಮಾಡ್ಕೊಂಡು ಮಹೇಶ ಬರ್ತಾವನೆ ನಡಿ ಸೇರಿಸ್ತೀನಿ ಅನ್ನೋ ಕೆಲಸ ಮಾಡ್ತಿರೋದು ಅಂತ ನೋಡ. ಹೌದು, ನಮಗೆ ಗೈಡ್ ಮಾಡಬೇಕಾಗಿರೋ ಗೈಡು ಹಿಂದೆಗಡೆ ಉಳ್ಕೊಂಡಿದ್ದಾರೆ, ನಾವೇ ಮುಂದಾಡೆ ಹೋಗ್ತಾ ಇದೀವಿ ಗೈಡ್ ಥರ. ನೋಡಿ, ನಾಗೋಮಲೆಗೆ ದಾರಿ, ಇದೇ ನಾಗೋಮಲೆಗೆ ದಾರಿ, ಹೋಗೋಣ ಬನ್ನಿ ಹೋಗುವ. ಆ್ಯಕ್ಚುಲಿ ಫ್ರೆಂಡ್ಸ್ ಏನು ಗೊತ್ತಾ, ನಾಷ್ಟ ಮಾಡಿಲ್ಲ ನಾವು. ನಾಷ್ಟ ಮಾಡ್ದಿರ ಹತ್ತುತ್ತಾ ಇದ್ದೀವಿ. ಆಲ್ರೆಡಿ ಟೈಮು 8:15 ಆಗಿರ್ಬೋದೇನೋ. ನಾಷ್ಟ ಮಾಡಿಲ್ಲ, ಹತ್ತುತ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಸುಸ್ತಾಗ್ತದೆ, ಫುಲ್ ತಲೆ ಸುತ್ತದಂಗೆ ಆಗ್ತಾಯಿದೆ. ಇವಾಗ ಹೋಗಿ ಫಸ್ಟು ನಾಷ್ಟ ಮಾಡಿಬಿಟ್ರೆ ಸ್ವಲ್ಪ ಎನರ್ಜಿ ಬರುತ್ತೆ, ನಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ, ಅವಾಗ ಆರಾಮಾಗಿ ಹತ್ಬೋದು. ನಾಷ್ಟಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ, ಈ ಥರ ಕಾಲ್ದಾರಿಲಿ ಎಲ್ಲಿ ನಾಷ್ಟ ಸಿಗುತ್ತೆ? ಅಯ್ಯೋ ನಾಯಿಗಳು, ನಾಯಿಗಳಿವೆ. ಸೊ ಇವರೆಲ್ಲ ಬರೋವರೆಗೆ ವೆಯ್ಟ್ ಮಾಡಬೇಕು. ಯಾರೋ ಉದ್ದಕ್ಕೂ ಕಲ್ಲು ಮೇಲೆ ಕಲ್ಲು ಕುಣಿಸ್ಬಿಟ್ಟು ಹೋಗೋರೆ ದಾರಿಯಲ್ಲಿ. ಇಲ್ಲಿ 3 ಕಲ್ಲು, ಇಲ್ಲಿ ಯಾರೋ ಉದ್ದಕ್ಕೂ ಕುಣಿಸ್ಬಿಟ್ಟು ಹೋಗೋರೆ. ಇಲ್ಲಿ ನೋಡಿ, ಕರೆಕ್ಟಾಗಿ 3 ಕಲ್ಲು. ಅಲ್ಲೂ ಕುಣ್ಸೋರು ಮುಂದೆ ನೀಟಾಗಿ ಜೋಡಿಸ್ಬಿಟ್ಟಿಕ್ಕೋರೆ. ಹಿಂಗಿದೆ ನೋಡಿ ಕಾಲು. ನಮಸ್ಕಾರ, ನಮಸ್ಕಾರ, ನೀವೊಂದು ನಮಸ್ಕಾರ. ಅಲ್ಲಿನ ಸ್ವಲ್ಪ ಜನ ಬರ್ತಾರೆ. ಕಾಲು ಭಾಗ ಇದೆ ಬೆಟ್ಟ ಅಷ್ಟೇ. ನೋಡಿ ವ್ಯೂ ಸಕ್ಕತ್ತಾಗಿದೆ. ನಿಜ ಸೂಪರಾಗಿದೆ ವ್ಯೂ ಮಾತ್ರ. ಅಲ್ಲಿ ನನ್ನ ಫ್ರೆಂಡ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಎಲ್ಲಿ ಕೂತ್ಕೊಂಡು ಪೋಸ್ ಕೊಡ್ತಾವನೆ ಫೋಟೋಗೆ ಬಂಡೆ ಮೇಲೆ. ಫುಲ್ ಇದು ಮಾಡ್ಕೊಬಂದು P1 ಪಾಯಿಂಟ್ ತಲುಪಿದ್ದೀವಿ. ವ್ಯೂ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಯಪ್ಪ ಸಿಕ್ಕಾಬಟ್ಟೆ ಕಷ್ಟ. ಆಲ್ಮೋಸ್ಟ್ ನಾವು 1 ಅವರಿಂದ ನಡೀತಾ ಇದ್ದೀವಿ. ಆಗ್ತಾನೆ ಅಲ್ಲಿಂದ ನಡೀತಾ ಇದ್ದೀವಿ, ಇನ್ನೂ ರೀಚೇ ಆಗಿಲ್ಲ. ನೋಡಿ, ನಾನಂತೂ ಫುಲ್ಲು ಸ್ವೆಟ್ ಆಗಿಬಿಟ್ಟು ಸುಸ್ತಾಗ್ಬಿಟ್ಟಿದ್ದೀನಿ. ಯಪ್ಪ ನಡೆಯೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ನೋಡಿ, ಇನ್ನೂ ಅಲ್ಲೋಗ್ಬೇಕಂತೆ, ಆ ಬೆಟ್ಟ ಹತ್ಬೇಕಂತೆ. ನಡೆಯೋದಕ್ಕಂತೂ ಆಗ್ತಾನೆ ಇಲ್ಲ. ಕೋತಿಗಳು ಬೇರೆ ಕಾಟ ಇಲ್ಲಿ. ಆ ಕೋತಿಯಿಂದ ತಪ್ಪಿಸ್ಕೊಂಡು ಬರೋಷ್ಟರೊಳಗೆ ಫುಲ್ ಇದೆ ಆಗೋಯ್ತು, ಕಷ್ಟ ಅನಿಸ್ಬಿಡ್ತು. ಸಿಕ್ಕಾಬಟ್ಟೆ ಕಷ್ಟ ಫ್ರೆಂಡ್ಸ್. ನಾನೇನೋ ಹತ್ಬೋದೇನೋ ಅಂತ ಅಂದ್ಕೊಬಿಟ್ಟಿದ್ದೆ, ಹತ್ತಕ್ಕಾಗಲ್ಲ, ಅಷ್ಟೊಂದು ಈಸಿಯಲ್ಲ ಈ ಬೆಟ್ಟ ಹತ್ತೋದು. ತುಂಬ ದೊಡ್ಡ ಬೆಟ್ಟ. ಯಪ್ಪ, ನಾವು ಫ್ಲೋ ಬಿಡಬಾರ್ದು ಅಂದ್ಬಿಟ್ಟು ಕಂಟಿನ್ಯೂಸ್ ನಡೀತಾನೆ ಇದ್ದೀವಿ. ಒಂದು ಕಡೆನೂ ಸ್ಟಾಪ್ ಮಾಡಲಿಲ್ಲ. ನೋಡಿ, ನಮ್ಮ ಟೂರಿಸ್ಟ್ ಗೈಡು ನಾವು ನಿಂತ್ಕೊಂಡಿರ ಜಾಸ್ತಿ ಕೂತ್ಕೋತಲ್ಲ, ಒಂದು 10 ಸೆಕೆಂಡ್ ಕೂತ್ಕೊಂಡು ಎದ್ದು ಬರ್ತಾಯಿದ್ದೀನಿ. ನಿಜ ಒಂದು ಕಡೆ ಇವಾಗ ಕೂತ್ಕೊಂಡ್ಬಿಟ್ರೆ ಆರಾಮ್ ಅನಿಸ್ಬಿಡುತ್ತೆ, ಆಮೇಲೆ ಮತ್ತೆ ನಡೆಯೋದಕ್ಕೆ ಆಗಲ್ಲ. ಸೊ ಹಂಗೆ ನಡ್ಕೊಂಡು ಹೋಗ್ತಿದ್ದೀವಿ. ನೋಡಿ, ಸುತ್ತ ಬೆಟ್ಟ ಹೆಂಗಿದೆ, ಸಕ್ಕತ್ತಾಗಿದೆ. ಫುಲ್ಲು ಕಾಡು. ನಾನು ಫುಲ್ಲು ಮುಂದೆ ಬಂದ್ಬಿಟ್ಟಿದ್ದೀನಿ. ನೋಡಿ, ನಮ್ಮ ಫ್ರೆಂಡ್ಸ್ ಅಲ್ಲಿ ಬರ್ತಾ ಇದ್ದಾರೆ, ಇನ್ನು 3 ಜನ. ಇನ್ಯಾರು ಬರ್ತಾಯಿಲ್ಲ, ಅವ್ರ ಅಬ್ಬಿ ಮತ್ತೆ ಪೂಜಾ, ಇವ್ರು ಯಾರು ಸ್ವಲ್ಪ ಸ್ಟ್ರೆಂತ್ ಇಲ್ಲ ಅವರು. ಅವ್ರಿನ್ನ ನೀರು ಕುಡ್ಕೊಂಡು ತಿಂಡಿ ತಿನ್ಕೊಂಡು ಬರ್ತಾವ್ರೆ. ಎಲ್ಲ ನಿನ್ನಿಸ್ಲಿಲ್ಲ, ಏನು ತಿಂಡಿ ತಿಂತಲ್ಲ ಅವರು. ತಿಂತಿದ್ದಾರೆ ಅವ್ರು ನೋಡ್ತಿದ್ದಂಗೆ ತಲೆ ಸುದ್ದಿದೋಗಾರ ಸ್ವಲ್ಪ ಬೇಯಿಸ್ಕೊಂಡು ಹಂಗೆ ತಿನ್ಕೊಬರೋಣ ಅಂತ ಪ್ಲಾನ್ ಅವರು. ಸರಿ, ಈಗ ನಾವು ಹೋಗ್ಬಿಡೋಣ ಮುಂದಕ್ಕೆ. ಪ್ಲೀಸ್ ದಯವಿಟ್ಟು ಅವ್ನ ಲಾಗ್ ನೋಡ್ಬೇಡಿ. ಅರ್ಚನಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಬೇಗ ನಿಮ್ಗೆ ಕಂಟೆಂಟ್ ಸಿಗುತ್ತೆ. ದಾರಿ ಮಧ್ಯದಲ್ಲಿ ಸಕ್ಕತ್ತಾಗಿದೆ. ಹೌದಾ, ಎಷ್ಟು ಚೆನ್ನಾಗಿದೆ. ಕೆಲವೊಂದು ರೀಸ್ಟೋರ್ ಮಾಡ್ಬೇಕು ಅಂದ್ರೆ ಕಳ್ಚಾವಣಿ ಆಗ್ತಾರಪ್ಪ. ಮಧ್ಯದಲ್ಲಿ ಮರ, ಫುಲ್ಲು ಕೆರೆ, ಸಕ್ಕತ್ತೈತೆ ರೂಟ್ ಮಧ್ಯದಲ್ಲಿ. ಇನ್ನೂ ಅಲ್ಲಿ ಹತ್ಬೇಕು ಫ್ರೆಂಡ್ಸ್.
ನಾನಂತೂ ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಕೈ ಮುಗಿದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೂ ಅರ್ಧ ಗಂಟೆ ಅಂತ, ಇನ್ನೂ ಅಲ್ಲಿ ಮೇಲೆ ಹೋಗ್ಬೇಕು ನೋಡಿ. ಅಲ್ಲಿ ಸುಸ್ತಾಗೋಯ್ತೆ. 2 ಬೆಟ್ಟ ಹತ್ತಿ ಹಿಡಿದು ಇಲ್ಲಿವರೆಗೂ ಹತ್ತುತ್ತಾ ಇದ್ದೀವಿ ಫೈನಲಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಟ್ರಕ್ಕಿಂಗ್ ಈ ಥರ. ಸುಸ್ತಾಗೋಯ್ತು. ಹತ್ತಿದ ಬೆಟ್ಟನ ಮತ್ತೆ ಇಳ್ಕೊಂಡು ಹೋಗ್ಬೇಕು, ಅದಿನ್ನೂ ಸಾಹಸ. ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ಫೈನಲಿ ಬಂದು ರೀಚ್ ಆದೆ ನಾಗಮಲೆಗೆ. ಆಲ್ರೆಡಿ ಅಷ್ಟು ಬೆಟ್ಟ ಹತ್ಕೊಂಡು ಬಂದೆ. ಹಂಗೋ ಹಿಂಗೋ ಸಾಹಸ ಮಾಡಿ ದೇವ್ರ ದರ್ಶನ ಮಾಡೇ ಬಿಟ್ಟೆ. ನಾಗಮಲೆ ದೇವ್ರದ್ದು ದರ್ಶನ ಮಾಡೇ ಬಿಟ್ಟೆ. ನೋಡಿ ಬೆಟ್ಟದಲ್ಲಿ ಹಾವು ಮತ್ತು ಲಿಂಗ ಫಾರ್ಮ್ ಆಗಿರೋ ಥರ ಇದೆ ಅಂತೆ. ಇಲ್ಲಿ ಆ ಕಡೆಯಿಂದ ಕಾಣಿಸ್ತಲ್ಲ, ಹಂಗಿಂದ ತೋರಿಸ್ತೀನಿ ರೀ. ನೋಡಿ ಎಲ್ಲ ಕಲ್ಲುಗಳು ಜೋಡಿಸ್ಬಿಟ್ಟು ಇಕ್ಬಿಟ್ಟೋಗೋರೆ. ಮೋಸ್ಟ್ಲಿ ಏನಾರ ವಿಶ್ ಬೇಡ್ಕೊಂಡವ್ರೆ ಅನ್ಸುತ್ತೆ. ಅಲ್ಲಿ ಕೆಳಗಡೆಯಿಂದ ನೋಡ್ಕೊಬರ್ತಿದ್ದೀನಿ, ಈ ಥರ ಕಲ್ಲುಗಳು ಜೋಡ್ಸ್ ಇಕ್ಕವ್ರೆ. ಮನ್ಸಲ್ಲಿ ಏನಾರು ಅನ್ಕೊಂಡು ಮನೆ ತಗೋಬೇಕು, ಏನೋ ನಮ್ಗೇನು ಬೇಕು ಅಂದ್ಕೊಂಡು ಇಡೋದು. ಎಷ್ಟು ಜಾಸ್ತಿ ಇಡ್ತೀವೋ ಅಷ್ಟು ಒಳ್ಳೇದಾಗುತ್ತೆ. ಸಾಹಸ ಮಾಡ್ತಾ ಇದ್ದೀವಿ. ಕಲ್ಲು ಹುಡ್ಕೊಂಡು ನಾವು ಒಂದು ಕಟ್ಟೋಣ ನೋಡಿ. ಭಕ್ತಿಯಿಂದ ಕಟ್ಟೋಣ ಅಂತ ಬೇಡ, ಇಲ್ಲ ಭಕ್ತಿಯಿಂದಾನೆ ವಿಶ್ ಬೇಡ್ಕೊಂಡು ನೋಡೋಣ. ಚಂದು ಕಟ್ತಾ ಇದ್ದಾನೆ ನೋಡಿ ನಮ್ಮ ಫ್ರೆಂಡು. ನಾವು ಒಂದು ಇಲ್ಲಿ ಕಟ್ಟೋಣ. ಇಲ್ಲಿ ಒಂದು ಕಲ್ಲು ಸಿಕ್ಕಿದೆ, ಇನ್ನೊಂದು 3-4 ಕಲ್ಲು ತಗೊಂಡು ಕಟ್ಟಿಬಿಡೋಣ ದೇವ್ರಿಗೆ. ಕಟ್ಬಿಟ್ಟ. ಎಷ್ಟು ಕಟ್ದೋ? ಎಷ್ಟು ಕಲ್ಲು ಆಯ್ತು ಅದ್ರಲ್ಲಿ? 3 ಒಂದು 6 7 ಕಲ್ಲು ಕಟ್ಟವನೆ ಕರೆಕ್ಟಾಗಿ. ಅಲ್ಲಿ ಯಾರು ಬೀಳಿಸ್ದಿರೋ ಜಾಗದಲ್ಲಿ ಕಟ್ಟಿದ್ಯಾ? ತುಂಬಾ ಜಾಗ ಇದೆ, ಮೂಲೆಗೆ ಹೋಗ್ಬೇಡ. ಅಲ್ಲೆಲ್ಲಾರು ಯಾರು ಬೀಳಿಸ್ದಿರೋ ಜಾಗದಲ್ಲಿ ಕಟ್ಟೋರೆ. ನಾನು ಇಲ್ಲಿ ಕಟ್ಟಕ್ಕೆ ಟ್ರೈ ಮಾಡಿದ್ದೀನಿ, ಇಲ್ಲಿ ಇಕ್ಕಿದ್ದೀನಿ. ಆಸ್ತಿ ಸಿಗುತ್ತೆ. ಅಲ್ಲಿ ಕಟ್ತಾಳೆ ಅವಳು. ಕಟ್ಟಾಯ್ತಾ? ಹಾಂ ನಡಿ. ಇರೋ ಬೆಟ್ಟ ಆ ಬಂಡೆ ಎಡೆ ನಾಗರ ರೂಪದಲ್ಲಿ ಎಡೆ ಥರ ಬಂದಿರೋದು ಇದು ಅಲ್ವಾ? ನೋಡಿ ಫ್ರೆಂಡ್ಸ್, ನಾವು ಇಲ್ಲಿಂದ ಕೆಳವಿಂದ ಹಿಂಗೆ ಹತ್ಕೊಂಡು ಬಂದು ಇಲ್ಲಿ ಬಂದು ಎತ್ತಿರೋ ಥರ ಇದು ಶಿವಲಿಂಗ ಸ್ಥಾಪನೆ ಆಗಿರೋ ಬೆಟ್ಟ. ಇದು ಗೊತ್ತಾಯ್ತಾ? ಕ್ಲಾರಿಟಿ ಸಿಗ್ತಾ? ನಮ್ಗೆ ಗೈಡ್ ಮಾಡಿದವ್ರು ಇವರೇ, ಚಂದನ್ ಅಂತ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಅವರೇ, ಈ ಇನ್ಫಾರ್ಮೇಶನ್ ನಮ್ಮ ಲಾಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಹೆಸರೇನು? ವಿಘ್ನೇಶ್ ಅವರೇ. ನಮಗೋಸ್ಕರ ಅಂತ ಈ ಜಾಗದಲ್ಲಿ ಕರ್ಕೊಬಂದು ಸಾಹಸ ಮಾಡಿಕ್ಕೆ. ಹಾಂ ಬನ್ನಿ ಹೋಗೋಣ. ಸೊ ಹೊರಡ್ತಾ ಇದೀವಿ ಈಗ ಹೊರಡ್ತಾ ಇದೀವಿ. ಇಲ್ಲಿಂದ ನೋಡ್ಕೊಂಡು ಹೊರಡೋದೆ. ಹೋಗೋಣ. ಈಗ ಹೊರಡ್ತಾ ಇದೀವಿ ಇಲ್ಲಿಂದ. ಮತ್ತೆ ನೋಡಿ ಆ ಬೆಟ್ಟ ಹತ್ತಿ ಇಳಿಬೇಕು. ಅದಿಳಿ ಅಷ್ಟರೊಳಗೆ ಇನ್ನೊಂದು 2 ಅವರ್ ಮ್ಯಾಕ್ಸಿಮಮ್. ನಮ್ಗೆ ಇನ್ನೊಂದು 2 ಅವರ್ ಬೇಕು. ನೋಡಿ ಸಂತು ಸಾಹಸ ಮಾಡ್ತಾ ಇದ್ದಾನೆ. ಓ ಸಂತೋಷ್ಗೆ ಒಂದ್ಸಲ ಜೈನ್ರು. ಸಂತೋಷ್ ನಮ್ಗೆಲ್ಲ ಸ್ಟಿಕ್ ಹುಡ್ಕೊಡ್ತಾ ಇದ್ದಾನೆ. ಸುಸ್ತಾಗ್ಬಾರ್ದು. ಕೂಗಾಕಮ್ಮ ಯಾಕೋ ಈಗ ಇಡೀ ಹೋಗಿ ಊಟ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ರೈಟ್ ಟು ಬ್ಯಾಂಗ್ಳೂರ್. ಸ್ಟ್ರೈಟ್ ಅವೇ ಟು ಬ್ಯಾಂಗ್ಳೂರ್. ಬನ್ನಿ ಓಡುವ. ರೀಚ್ ಆದ್ವಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ಎಂಡ್ ಪಾಯಿಂಟ್. ನಮ್ಮ ಹಿಂದೆ ಕಾಣಿಸ್ತಾ ಇರೋದು ಫುಲ್ಲು ಬೆಟ್ಟ. ನನ್ನ ಅವಸ್ಥೆ ನೋಡಿ, ಬಿಸಿಲಿಗೆ ಹೆಂಗೆ ಹಾಕೊಂಡು ಬರ್ತಾಯಿದ್ದೀನಿ. ಕಂಪ್ಲೀಟ್ ಆಯಿತು ನಾಗಮಲೆ ಟ್ರಕ್ಕಿಂಗ್. ಇವತ್ತು ಫುಲ್ಲು ಎನರ್ಜಿ ಎಲ್ಲ ಇದು ಮಾಡ್ಕೊಂಡು. ಆ್ಯಕ್ಚುಲಿ ನಾವು ಇನ್ನೂ ಬೇಗ ಹೋಗಬೇಕಿತ್ತು. ಮಧ್ಯದಲ್ಲೇ ನಾವು ಕೂತ್ಕೊಂಡು ರೆಸ್ಟ್ ತೊಗೊಂಡು ಬರೋಷ್ಟರೊಳಗೆ ಟೈಮೇ ಆಗೋಯ್ತು. ಸೊ ಈಗ ಫೈನಲಿ ಕೊನೆಗೂ ಬಂದ್ವಿ ನೋಡಿ. ಆ ಬೆಟ್ಟ ಹತ್ತಿ ಅಲ್ಲಿ ಆ ಕಡೆ ಒಂದೊಂದು ಬೆಟ್ಟ ಹತ್ತಿ ಇಳಿದು ಇಲ್ಲಿಂದ ನಡ್ಕೊಬಂದಿದ್ದು. ಇವಾಗ ಇಲ್ಲಿ ಹೋದರೆ ನೆಕ್ಸ್ಟ್ ಇಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದು. ಅಲ್ಲೋಗಿ ಊಟ ಮಾಡ್ಕೋಬೇಕು. ಆಲ್ರೆಡಿ 2 o'clock ಟೈಮು.
ಹೋದರೆ ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲೋ ಮುಗೀತು ಫ್ರೆಂಡ್ಸ್. ಕೊನೆಗೂ ಮುಗೀತು ಟ್ರೆಕ್ಕಿಂಗ್. ಸುಸ್ತಾಗೋದೆ, ನಾನು ಆಗ್ತಾಯಿಲ್ಲ ನನ್ನ ಕೈಲಿ. ಬರೀ ನಾನು ಮಾತಾಡ್ತಾಯಿದ್ರೆ ನನ್ನ ಬ್ರೀತಿಂಗ್ ಸೌಂಡೇ ಕೇಳಿಸ್ತಾ ಇದೆ. ನಾನು ಮಾತಾಡ್ತಾ ಇರೋದು ಕರೆಕ್ಟಾಗಿ ಕ್ಲಾರಿಟಿಯಾಗಿಲ್ಲ, ಯಾಕಂದರೆ ಫುಲ್ ಸುಸ್ತಾಗ್ಬಿಟ್ಟೈತೆ. ಇವಾಗ ದೇವಸ್ಥಾನ 4 ಗಂಟೆಗೆ ಕ್ಲೋಸ್ ಅಂತೆ. ಇವಾಗ ಹೋಗ್ತಾಯಿಲ್ಲ, 6 o'clock ಹೋಗ್ತಾ ಇದ್ದೀವಿ. ಸುಮ್ಮನೆ ಹಂಗೆ ಇವಾಗ 4:16 ಆಗಿದೆ ಆಲ್ರೆಡಿ. ಹಾಗೆ ರೌಂಡ್ ಹೊಡ್ಕೊಂಡು ಇಲ್ಲೇ ದೇವಸ್ಥಾನ ಹತ್ರ ರೌಂಡ್ ಹಾಕ್ಕೊಂಡು ಆಮೇಲೆ 6 ಗಂಟೆ ಆಗಿದ ತಕ್ಷಣ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೊರಡೋದು. ನೋಡಿ ಇದೇ ದೇವಸ್ಥಾನ, ಇಲ್ಲೇ ದೇವಸ್ಥಾನ, ಇಲ್ಲೇ ಊಟದ್ದು ಭವನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಸಿಗ್ತೀನಿ ಬನ್ನಿ. ದರ್ಶನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಈಗ ಎಲ್ಲ ಜನ ಜಾಸ್ತಿ ಇದ್ದಾರೆ. ಯಾವ ಕಡೆಯಿಂದ ದರ್ಶನಕ್ಕೆ ಹೋಗ್ತಾ ಇದೀವಿ. ಈಗ ನೀನು ಬಿಡ್ತಾ ಇದ್ದಾರಂತೆ. ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಬೆಂಗಳೂರು, ನೋ ಸ್ಟಾಪ್. ಇಲ್ಲ ಎಲ್ಲಿ ಕಾಯ್ತಾ ಇದ್ದಾರೆ ನನ್ನ ಫ್ರೆಂಡ್ಸು. ಹೋಗೋದೆ ಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡಾಯ್ತು ಫ್ರೆಂಡ್ಸ್. ಸಕ್ಕತ್ತಾಗಿ ದರ್ಶನ ಆಯ್ತು. 5 ನಿಮಿಷ ನಿಂತ್ಕೊಂಡೆ ನಾನು. ಅಕ್ಕ ಫುಲ್ಲು ಝೂಮಲ್ಲಿದ್ರು, ಇವತ್ತು ಸಕ್ಕತ್ತಾಗಿ ಕೂಗಿದ್ರು ಫ್ರೆಂಡ್ಸ್. ಸಕ್ಕತ್ತಾಗೈತೆ, ಕ್ಯೂಟಾಗಿ. ನೋಡಿ ಕ್ಯೂಟಾಗಿದೆ ಆ ಮಾದಪ್ಪ. ನಾನೇ ಆಶೀರ್ವಾದ ಮಾಡ್ತಾಯಿದ್ದೆ. ಹಿಂಗೊಂದು ಕಡೆ ಒಂದ್ಸಲ ತಿರುಗಿ ನೋಡಪ್ಪ. ಒಂದ್ಸಲ ತಿರುಗಿ ನೋಡ್ಬಿಟ್ರೆ ಹುಡುಗರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನಿದು ಏನಂತ ಗೊತ್ತಿಲ್ಲ ನನಗೂ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಪಂಜುರ್ಲಿ ಅಂತ, ಅದೇನೋ ಪಂಜುರ್ಲಿ ಪೂಜೆ ಮಾಡಕ್ಕಂತವ್ರೆ, ಇಸ್ಕೊಂಡವ್ರೆ. ಏನು ತರದ ಇದು? ಏನ್ ಪೂಜೆ? ಸಂತಿಗೆ ಏನ್ ಪೂಜೆ ಮಾಡಕ್ಕಿದು? ಹಾ ಹಾ ಪೂಜೆ ಮಾಡಕ್ ಹೋಗ್ತದೆ. ಅದೇನೋ ಹಚ್ಕೊಂಡಿದ್ರೆ ಮಾಡೋದಂತೆ ತಗೊಂಡಿದ್ದಾರೆ. ಎಲ್ಲ ಹೆಂಗ್ ಪೂಜೆ ಮಾಡ್ತಾರೆ ನೋಡುತ್ತೀನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನು ಹಾಕಿಲ್ಲ ಕಡಲೆ. ಅಚ್ಚಪ್ಪ ಸಂತೋಷ್, ಅಚ್ಚಪ್ಪ ಅಚ್ಚ. ಇದು ಹಚ್ಚಿ ಹಿಂಗೆ ಒಂದು ರೌಂಡ್ ಹಾಕೊ ಬಂದು ದೇವಸ್ಥಾನ ಸುತ್ತ. ತೇರಡಿತಾ ಇದ್ದಾರೆ. ಮತ್ತೆ ನಮ್ಮ ಫ್ರೆಂಡ್ ವಿಘ್ನೇಶ್ ಬರ್ತಾ ಇದ್ದಾರೆ. ಮುಗೀತು, ಇವಾಗ ಬರ್ತಾ ಇದ್ದಾರೆ. ಬರೀ ಹೋಗಿ ಕೇಳೋಣ ಹೆಂಗ್ ಮಾಡ್ತಾರೆ ಅಂತ. ಇವಾಗ ಇದೆಲ್ಲ ಹಾಕ್ತೀಯೋ? ಇವ್ ನಾನೇ ಹೋಗೈತೆ ಪೂಜೆ ಮಾಡ್ಬಿಟ್ಟು. ಸೊ ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು, ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ ಇಲ್ಲಿಂದ, ಮಲೆ ಮಹದೇಶ್ವರ ಬೆಟ್ಟದಿಂದ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ